ಕಳಕನ್ಗೂಡ ಕಳಕನ್ಗೂಡ ಗೌರಿ ಯಾವ ಗೌರಿ ಅಲ್ಲೇ ದೋಸ್ತ ಬಾ ನಿಂದ ದಾರಿ ಕಾಯಕತ್ತಿದ್ ನೋಡ್ ನಾನು ಅದಕ್ಕೆ ಮರ ಆರಾಮದಿರಿ ನೋಡ್ರಿ ಎಷ್ಟು ಲಕ್ಷಣ ಕಾಣ್ತೀರಿ ನೋಡ್ರಿ ಇಬ್ರು ನೋಡಕ ಹಾ ಯಪ್ಪ ಭಾರಿ ಖುಷಿ ಆಯ್ತು ನಂಗೆ ಮತ್ತೇನಪ್ಪ ಭೇಟಿ ಅದ್ಯಾ ಮುಹೂರ್ತ ಇಡ್ಸಿದ್ಯಾ ಯಾವಾಗಂತ ಮದ್ವಿ ಏನ್ ವಿಶೇಷ ಏನ್ರ ಸಮಾಚಾರ ತಂದಿ ಏನ ಮತ್ತ ಅದಕ್ಕ ನಿಂದಿರ್ಲಿಲ್ಲ ನೀರ್ ಕುಡಿಲಿಲ್ಲೇ ಊರಾಗ ಸ್ವಾಮ್ಯಾರ್ ಕೇಳಿದ್ ನಾನು ಇದ ಶುಕ್ರವಾರನ ಎರಡೂ ಜೋಡಿದು ಮದ್ವಿ ಮಾಡ್ಬಿಡ್ರಿ ಅಂತಂದ್ರು ಮತ್ತ ನಾವು ಶುಭಸ್ಯ ಶೀಘ್ರಂ ಅಂತ ಬಂದ್ಬಿಟ್ಟಿವಿ ಈಗ ಎಷ್ಟು ಲಘು ಲಘು ಮದ್ವಿ ಮಾಡ್ತೀವಿ ಅಷ್ಟು ಚಲೋ ಅಂತ ನೀನು ಅಂದ್ಯಾ ನಮಗೂ ಈ ಗೋಳಾಟ ಪೇಚಾಟ ನಾಟಕ ಅದು ಇದು ಅಂತಂದು ಜೀವನ ಬ್ಯಾಸರ ಬಿಟ್ಟೈತಿ ನೀ ಹೇಳೋದ ತಡ ನಾನು ರೆಡಿಯಾಗಿ ನೋಡು ಈಗ ನನಗೂ ನಿನಗೂ ಏನು ತೊಂದ್ರಿಲ್ಲಪ್ಪ ಹೋಗುನು ಮಳೆ ಮಲ್ಲೇಶ್ವರ ಗುಡಿಗೆ ಹೋಗುನು ಸಿಂಪಲ್ ಆಗಿ ನಮ್ಮ ಫ್ಯಾಮ್ಲಿ ನಿಮ್ ಫ್ಯಾಮ್ಲಿ ನಿಂತ್ಕೊಂಡು ಎರಡು ಜೋಡಿಗೂ ಅಕ್ಕಿ ಕಳಕೊಂಡು ಕರ್ಕೊಂಬರೋದು ಏನಂತೀಯಪ್ಪ ಇದ ಶುಕ್ರವಾರ ನೋಡ್ ಮದ್ವಿ ನಿನ್ನ ಮಕ್ಕಳನ್ನ ಕೇಳು ನಾನು ನನ್ನ ಮಕ್ಕಳನ್ನ ಕೇಳ್ತೀನಿ ನನ್ನ ಮಕ್ಕಳು ಅಂಕರು ಹೂ ಅಂತಾರ ಮತ್ತ ನಿನ್ನ ಮಕ್ಕಳು ಕೇಳ್ತೀನಿ ಅಂದ್ರೆ ಕೇಳು ಮತ್ತ ಅಂದಂಗ ಎರಡು ಜೋಡಿ ಅಂದಿನ ಮತ್ ನೀ ಬೇಜಾರಾಗ್ಬೇಡ ಮತ್ತ ಈಗ ನಿನ್ನ ಮಗಳು ಜ್ಯೋತಿದು ಮತ್ತ ರಾಘವೇಂದ್ರಂದು ಮದ್ವಿಗೆ ಮತ್ ನೀನು ಬ್ಯಾಡ ಅಂದೆಲ್ಲ ಮತ್ತೀಗ ಮುಹೂರ್ತ ಇಡಿಸ್ಬೇಡಂದಿ ಮತ್ತ ಡೈವರ್ಸ್ದೆಲ್ಲ ಆರ್ಡರ್ ಬರ್ಲಿ ಅಂದಿದಿ ಅದಕ್ಕೆ ಅಡ್ಕನ ಸುಮ್ಮನದೀನಿ ಮತ್ತ ಮುಂದ ಹೆಂಗ್ ಮಾಡೋದು ಏನ್ ಮಾಡೋದು ಮತ್ತ ಆ ಹುಡುಗಿದ್ ನಾನೇನು ಕೇಳಿಲ್ಲಪ್ಪ ಈಗ ಇರ್ಲಿ ದೋಸ್ತ ಪರವಾಗಿಲ್ಲ ಈಗ ಆಕಿದು ಆರ್ಡರ್ ಕಾಪಿ ಬರೋವರೆಗೂ ಮದ್ವಿ ಒಲ್ಲೆ ಅಂತ ಆಕಿ ಹೇಳಾಳ ಅವನು ಅದನ್ನ ಹೇಳಾನ ಆ ಹುಡುಗ ಹಂಗಾಗಿ ತಟಸ್ಥ ಮಾಡೀನಿ ಅದು ಹಂಗ ಇರ್ಲಿ ಹಂಗಂದ್ರ ತಡಿ ಕರೆದು ಬಿಡ್ತೀನಿ ಇವ್ರನ್ನ ವಿನಯ ವಿನಯ ಗೌರಿ ಕಿರಣ ಜಾನು ಬರ್ರಿಲಿ ಕುಂದ್ರಿ ಕುಂದ್ರಲೆ ಅವ್ವಾ ಬಾ ಬಾರವ ಇಲ್ಲಿ ಕುಂದ್ರ ಬಾ ಹೆಂಗದೀವ ಆರಾಮದಿಯಾ ಮಗಳ ಅವ್ವ ಪವನ್ ಅಣ್ಣನ ಬರ್ಲಿಲ್ಲಲ್ಲವ ಹಾ ಬರ್ತಾನವ ಅದ ಅವ ಮದ್ವಿಗೆ ಬರ್ತಾನಂತ ಒಮ್ಮಕ್ಳೆ ಈಗ ಹೆಂಗು ಮತ್ತೆ ಶುಕ್ರವಾರ ನಿಂದು ಮತ್ತೆ ವಿನಯಿಂದ ಮದುವೆವ ಹಂಗ ಜಾನೊಂದು ನಿಮ್ಮ ಅಣ್ಣಂದನು ಮತ್ತೆ ಅದಕ್ಕೆ ಬಂದ್ಬಿಡ್ತೀನಿವ ನನಗೆ ಇಲ್ಲೊಂದು ಸ್ವಲ್ಪ ಕೆಲಸ ಅದಾವು ಬಿಡ್ಲಾರ್ದಂಗ ಅದಾವು ಅನ್ನ ಹಂಗಂದ್ರ ಆತಪ್ಪ ಹಂಗ ಮಾಡಂತ ಅಂದೀನಿ ಬಾ ಇಲ್ಲಿ ಕುಂದ್ರ ಬಾ ಅಲ್ಲಪ್ಪ ಇಷ್ಟ್ಲಗು ಮದ್ವಿನಾ ಇನ್ನ 2 ದಿನ ಬಿಟ್ಟು ಮದ್ವಿಯಾ ಅಪ್ಪ ಇಷ್ಟ್ಲಗು ಮದ್ವಿನಾ ಯಾಕವ ನನ್ ಮಗನ್ ಮದುವೆಗಕ್ಕೆ ಇಷ್ಟ ಇಲ್ಲ ನಿನಗೆ ಹಂಗಲ್ರಿ ಮಾವರ ಅದು ಬಹಳ ಲಘು ಆತು ಅಂತ ಹಾ ಇದು ಮದುವೆ ಅನ್ನೋದು ಒಂದು ನೆವ ನೋಡವ ಹಾ ಈಗ ಜನರ ಬಾಯಿ ಮುಚ್ಚಕ ಮದ್ವಿ ಮಾಡೋದು ನೀ ಆಲ್ರೆಡಿ ನಮ್ಮ ಮನೆ ಸೊಸಿ ನಮ್ಮ ಮನ್ಯಾಗ ಅದಿದ್ದಿ ನಾನಂತೂ ಏನು ತಲಿಕೆಶಣದಲ್ಲ ನಾಳೆ ಮಾಡಿದ್ರೆ ಏನು ಇನ್ನ 1 ತಿಂಗಳು ಬಿಟ್ಟು ಮಾಡಿದ್ರೆ ಏನವ ಮದ್ವಿನಾ ಮತ್ತೆ ಯಾಕೆ ಪೇಚಾಡ್ತಿ ಆರಾಮಿರು ಹ್ಞೂ ಮಾವರ ಆಹಾ ಆಗ್ಲೇ ಅಪ್ಪ ಅವ್ರು ನಡ್ಕೋ ಕೂತ್ಬಿಟ್ಟಿ ನೀನು ನಿನ್ಗೆ ಯಾವಾಗಾರ ನೋಡ್ಬೆ ಹೆಣ್ಮಗಳ ಮ್ಯಾಗ ಪ್ರೀತಿ ಜಾಸ್ತಿ ನನ್ ಮ್ಯಾಗ ಪ್ರೀತಿನೇ ಇಲ್ಲೋಡು ನೀನು ಬಂದು ಕುಂದ್ರಲ್ಲ ಅಪ್ಪ ನೀ ಯಾಕೆ ಹಂಗಂತಿದ್ದಿ ಬರ್ತೀಯ ನೀನ ಕುಂದ್ರ ಬಾ ನೀನ ನಾನು ಗಂಡ್ಮಗ ಅಂತಂದ ಮುಟ್ಟಿದಾಗ ಓಡಕಿದ್ದಿ ಮುಟ್ಟಿದ್ರೆ ಏನ ನೀನೇನ್ ಮಾಸ್ಬಿಡ್ತಿ ಅನ್ನಂಗ ಮಾಡ್ತಿದ್ದಿ ಈಗ ಒಳ್ಳೆ ಪ್ರೀತಿ ಬರ್ತಾನೆ ನಿಮ್ಮ ಅವನ ಮ್ಯಾಗ ಹೋಗೋಗ ಸಾಕು ಆಂಟಿ ಅಂಕಲ್ ಯಾವಾಗ ಬಂದ್ರಿ ಆರಾಮದೀರಾ ಹೂನಪ್ಪ ಆರಾಮದೀವಿ ನೋಡು ನೀವೆಲ್ಲರೂ ಆರಾಮದೀರಾ ನೋಡ್ರಪ್ಪ ನಾವಂತರೂ ಒಳ್ಳೆ ಸುದ್ದಿ ತಗೊಂಡ್ಬಂದಿವಿ ಇದ ಶುಕ್ರವಾರ ನಿಮ್ 4 ಮಂದಿ ಮದ್ವಿ ಆಂಟಿ ಏನ್ ಹೇಳಾಕತ್ತೀರಿ ನೀವು ನಾವ ಇದು ಹೇಳಾಕತ್ತೀವಿ ಖರಿಕತ್ತೆ ಬಾ ಕುಂತ್ಕೊಂಡ್ ಕೇಳ್ಬಾ ಹಂಗಲ್ಲ ಆಂಟಿ 2 ದಿನದಾಗ ಮದ್ವಿ ಈ ಶುಕ್ರವಾರನ ಮುಂದೆ ಶುಕ್ರವಾರ ಇದ ಶುಕ್ರವಾರ ಮದ್ವಿ ಸ್ವಾಮಿಯರ್ ಕೇಳಿದ್ವಿ ಈಗ ನಿಮ್ 4 ಮಂದಿ ಜಾತಕದ ಪ್ರಕಾರ ಈ ಶುಕ್ರವಾರ ಮಾಡಿದ್ರೆ ಒಳ್ಳೆ ಜೋಡಿ ಚೆನ್ನಾಗಿರತ್ತ ಯಾವತ್ತು ಏನು ಕಿರಿಕಿರಿ ಬರೋದಿಲ್ಲ ಅಂತ ಹೇಳ್ಯಾರ ಹಂಗಾಗಿ ನಾವು ಒಪ್ಕೊಂಡಿವಿ ಈಗ ಮತ್ತೆ ನಿಮಗೆ ಯಾರಿಗೆ ಏನಾರ ಪ್ರಾಬ್ಲಮ್ ಐತನ ಏನವ ಜಾನ್ಕಿ ನಮ್ಮ ಮನೆಗೆ ಬರಕ್ಕೆ ರೆಡಿ ಇದಿಲ್ಲವ ನೀನು ಮದುವೆಗೆ ಅವ್ವ ಅದು ಹ್ಞೂ ಆಂಟಿ ನನಗೂ ಏನು ಪ್ರಾಬ್ಲಮ್ ಇಲ್ಲ ಆತಲ್ಲ ಇನ್ನು ಹುಡುಗರಿಗೂ ಏನು ಪ್ರಾಬ್ಲಮ್ ಇಲ್ಲ ಹುಡುಗಿಯರಿಗೂ ಏನು ಪ್ರಾಬ್ಲಮ್ ಇಲ್ಲ ಆತ್ರಿ ಅಣ್ಣರ ಶುಕ್ರವಾರ ದಿನ ಮದುವೆ ಮಾಡಿ ಮುಗಿಸ್ಬಿಡಂತ್ರಿ ಅಂದಂಗ ಏನಾತ್ರಿ ಅತ್ತಿಗೆ ಮರ ಅದು ನಿಮ್ಮ ಹೆಂಡತಿ ಅದಾರಲ್ರಿ ಅವರು ನಮ್ಮೂರಿಗೆ ಬಂದಿದ್ದರಿ ಇಲ್ಲಿ ಯಾರ ಮದ್ವಿದ ವಿಷಯ ಹೇಳ್ದಂಗೆ ಆಗ್ಯಾರ್ರಿ ಅವ್ರು ಬಂದು ನಮ್ಮ ಮನ್ಯಾಗ ಸುಮ್ನಿರ ಯಾಕ ಖುಷಿ ವಿಚಾರದಾಗ ಅದ್ ನಿಯತಿ ಹೇಳ್ಬಿಡ್ಲೆ ಗುಂಡಣ್ಣ ಸ್ವಲ್ಪ ಸುಮ್ನಿರು ಏನೋ ಹೇಳಾಕತ್ತಾರಲ್ಲ ಅತ್ತಿಗೆ ಮರ ನೀನ್ ಯಾಕೆ ಹಂಗ್ ಮಾಡ್ತಿ ಏನಿಲ್ರಿ ಅಣ್ಣರ ಅವರು ಬಂದಿದ್ದರಿ ನಿಮ್ಮ ಹೆಂಡತಿ ಪಾರ್ವತಿಯವರು ಬಂದು ಕೂಗಾಡಿ
ನೀವು ಹೆಂಗೆ ಮದುವೆ ಮಾಡ್ಕೋತೀರಿ ಅಂತಾರು ಇಂತಾರು ಅವರು ಚಲೋ ಇಲ್ಲ ಫ್ಯಾಮ್ಲಿ ನಿಮ್ಮ ಮಗನೂ ಕೊಡಬೇಡ್ರಿ ಮಗಳಿಗೂ ತೊಗೋಬೇಡ್ರಿ ಏನೇನು ಹೇಳ್ತೀನಿ ನೋಡ್ರಿ ನಾನು ಅವರು ಬಂದಿದ್ರೆ ನಾ ಟೆನ್ಷನ್ನಾಗ ಮಗ್ಗ ತೊಗೋಬೇಡ್ರಿ ಹೆಣ್ಣು ನಿಮ್ಮ ಹೆಣ್ಮಗಳನ್ನ ಅಲ್ಲಿ ಕೊಡಬೇಡ್ರಿ ಅನ್ನೋ ಲೆಕ್ಕಕ್ಕೆ ಮಾತಾಡಿ ಹೋದ್ರಿ ಅಣ್ಣಾರವರು ಅವ್ರಿಗೇನೋ ನೀವು ಡೈವರ್ಸ್ ಕೊಡ್ತೀರಂತಲ್ರಿ. ನಾನು ಅದನ್ನ ವಿಚಾರ ಮಾಡ್ತೀನಿ ರೀ ಅದಕ್ಕೆ ಮರ ಇಲ್ಲಿದ್ ಯಾರು ಅಲ್ಲಿಗೆ ಹೋಗಿ ಹೇಳಾರ ಅಂತ ನನಗೂ ಗೊತ್ತಾಗೋಲ್ದಾಗೈತ್ರಿ. ನೋಡ್ರಿ ಅದಕ್ಕೆ ಮರ ಅಂತ ರಾಕ್ಷಸಿ ನಮ್ಮ ಮನೆಗೆ ತಕ್ಕ ಸೊಸಿ ಅಂತೂ ಅಲ್ರಿ. ನಾನು ಮಾಡದೇ ಇರೋ ತಪ್ಪು ಅಂದ್ರೆ ದೊಡ್ಡ ಮಾಡಬಿಟ್ಟಿನಂದ್ರೆ ಅದು ಆಕಿನ ಮದುವೆ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಮಾಡೀನಿ ನಾನು ವಯಸ್ಸನ್ನ ತಪ್ಪು ಮಾಡೀನಿ, ಈಗ ಅನುಭವಿಸಕತ್ತೀನಿ. ಹೌದ್ರಿ ಅದಕ್ಕೆ ಮರ ನಾನು ಆಕಿಗೆ ಡೈವರ್ಸ್ ಕೊಡ್ತೀನಿ ರೀ. ಇನ್ನು ಮ್ಯಾಗ ಆಕಿಗೂ ನನಗೂ ಏನೂ ಸಂಬಂಧ ಇಲ್ರಿ. ಮುಂದೆ ನೋಡುನ್ರಿ ಏನಾಗುತ್ತೆ ಅನ್ನೋದು. ಆತ್ ಬಿಡ್ರಿ, ಈಗ ನಮಗಂಕೂ ಏನೂ ತೊಂದರೆ ಇಲ್ಲ. ಈಗ ಶುಕ್ರವಾರ ದಿನ ಮದುವೆ ರೀ, ಮಳೆ ಮಲ್ಲೇಶ್ವರಿಗೆ ಹೋಗೋದು, ಮದುವೆ ಮಾಡ್ಕೊಂಡ್ ಬರೋದು, ಎಲ್ಲರೂ ರೆಡಿ ಯಾರಿ. ಮತ್ತೆ ನಿಮಗೆ ಸಿಂಪಲ್ ಮದುವೆ ಆಗತ್ತ ಅಂತ ಹೇಳಿ ಯಾರಿಗಾರ ಬೇಜಾರ ಐತನ ಹೇಳ್ರಿ. ಮತ್ತು ನೆಕ್ಸ್ಟ್ ಮತ್ತೆ ಯಾವ್ದಾರ ಮುಹೂರ್ತ ಇದ್ರೆ ಅದ್ರ ಮಾಡೋಣಂತ. ಏನಿಲ್ರಿ ಅದಕ್ಕೆ ಮರ ನಿನ್ನೆ ಕೇಳೀನ್ರಿ ನಾನು, ಎಲ್ಲರೂ ಹ್ಞೂ ಅಂದಾರ. ಮತ್ತು ಅದನ್ನ ಮಾತಾಡಿದ್ರಾಗ ಅರ್ಥ ಇಲ್ಲ ರೀ. ಮದುವೆ ಮಾಡೋಣಂತ್ರಿ ಶುಕ್ರವಾರ. ನೀವು ಮತ್ತೆ ಹೋಗಕ್ಕೆ ಹೋಗ್ಬೇಡ್ರಿ ಊರಿಗೆ, ಎಲ್ಲ ಇಲ್ಲೇ ನಾವು ರೆಡಿ ಮಾಡ್ಕೊಂಬಿಡೋಣ ಮದ್ವಿದು. ಹಂಗಾಗ್ಲಿಲ್ಲ ದೋಸ್ತ, ಹಂಗಾಗ್ಲಿ ತಗೋ. ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ಮದುವೆ ಮಾಡ್ಬಿಡೋಣಂತ. ಹಂಗಾಗಲಿ. ಯಪ್ಪ ಹೆಂಗೆ ಹೊಡೆದ, ಕಣ್ಣು ಮೂಗು ಏನು ನೋಡ್ಲಾರ್ದಂಗೆ ಹೊಡೆದ್ಬಿಟ್ಟು ನನ್ನ ಗಂಡ. ಮಾಡ್ತೀನಿ ನಿನಗೆ ಜಾಯಿಂಟ್ ಇಡ್ತೀಯಾ ಎಲ್ಲದ್ರಾಗನ. ಏ ಮಂಜಿ, ಒಂದು ಕಪ್ ಚಾ ತಗೊಂಬಾ, ಹಂಗ ಒಂದಿಟ್ಟು ಉಪ್ಪು ಬಿಸಿ ಮಾಡ್ಕೊಂಡು ನನ್ನ ಬಟ್ಟಿಗೆ ಹಾಕೊಂಡು ತಗೊಂಬಾ ಇಲ್ಲಿ. ಲೇ ಹಡಿಬಿಟ್ಟಿ ಮಂಜಿ, ಈಕೀಗ ನಾ ಮನೆ ಆಗಿಲ್ಲಂದ್ರೆ ಈಕಿ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ನೋಡು. ತಿನ್ನಕ್ಕೆ ಕೊಟ್ಟು, ಉಣ್ಣಕ್ಕೆ ಕೊಟ್ಟು, ಬಟ್ಟೆ ಕೊಟ್ಟು, ಬರಿ ಕೊಟ್ಟು, ಮತ್ತೆ ಈಕಿಗೆ ಸಂಬಳನೂ ಕೊಟ್ರೆ ಒಂದು ಗಳಿಗೆತ್ತು ಇರಬಾರ್ದಂತ ಹಡಿಬಿಟ್ಟಿ ಮನ್ಯಾಗ. ರಾಜಪ್ಪಣ್ಣ, ಏ ರಾಜಪ್ಪಣ್ಣ, ಎಲ್ಲೋ ಹೇಳಕ್ಕಿ ಮಂಜುಳಾ, ಏ ರಾಜಪ್ಪಣ್ಣ, ಇವ್ರು ಯಾರೇ ಇಲ್ಲ ನೀವು ಮನ್ಯಾಗ. ಹಿಂಡಕತ್ತೀನಪ್ಪ ರಾಜಪ್ಪಣ್ಣ. ಏ ಮಂಜುಳಾ, ಯಾರೂ ಇಲ್ಲ ಇವ್ರ ಮನ್ಯಾಗ. ಯಾಕತಿಯ ಇದೇನಿದೆ, ಕೇಳಾರ್ದ ಎಲ್ಲೂ ಹೋಗಳಲ್ಲಕಿ. ಈತ ರಾಜಪ್ಪಣ್ಣ ಎಲ್ಲೋಗ್ಯಾನ ಅವರ. ಅಲ್ಲೇ ಮಂಜಿ, ಎಲ್ಲಿ ಹರಿಗಡಕ್ಕೂ ಇದ್ದೆ ನೀನು? ಈಗ ಬರ್ತೀಯಲ್ಲ, ಅವ ರಾಜಪ್ಪಣ್ಣ ಎಲ್ಲದನ ಅವರ. ರಾಜಪ್ಪಣ್ಣ ಕೆಲಸ ಬಿಟ್ಟಾಗ್ಲೇ 4-5 ದಿನ ಆಗೈತ್ರಿ. ಆಮೇಲೆ ಈಗ ನಾನು ಬಂದಿರೋದು ನಿಮ್ಮ ಮನೀದು ಮುಂದ್ಲ ಬಾಗ್ಲದ್ದು ಹಿಂದ್ಲ ಬಾಗ್ಲದ್ದು ಕಿಲಿ ಕೊಟ್ಟಿದ್ರಲ್ಲ, ಅದನ್ನು ವಾಪಸ್ ಕೊಟ್ಟು ಹೋಗಕ್ಕಂತ ಬಂದೀನಿ ರೀ. ನಾನು ಇನ್ಮೇಲೆ ಕೆಲ್ಸಕ್ಕೆ ಬರೋದಿಲ್ಲ. ಆಮೇಲೆ ಆಕೆ ಅಡುಗೆ ಮಾಡಕ್ಕೆ ಬರ್ತಿದ್ಲಲ್ರಿ ರಾಧವಕ್ಕ, ಆಕಿ ಬರೋದಿಲ್ಲಂತ್ರಿ ಇನ್ಮ್ಯಾಗ. ತೋರಿ ಇವು ನಿಮ್ಮ ಮನೆ ಕಿಲಿ ನೀವು ಇಟ್ಕೋರಿ. ಯಾಕಲೆ ಎದಕ್ಕ ನಿಂದ ಮೈಯನ್ ಸೊಕ್ಕ ಜಾಸ್ತಿ ಆಗೈತಲ್ಲ, ಎದಕ್ಕೆ ಬರೋದಿಲ್ಲ? ತಿನ್ನಕ್ಕೆ ಕೊಡ್ತೀನಿ, ಉಣ್ಣಕ್ಕೆ ಕೊಡ್ತೀನಿ, ಎದಕ್ಕೆ ಬರೋದಿಲ್ಲ ಕೆಲ್ಸಕ್ಕೆ ನೀನು? ನನಗಾಗುತ್ತಾನ ಈ ಮನ್ಯಾಗ ಮಾಡ್ಕೊಂಡು ಒಬ್ಬಾಕಿಗೆ ಕೆಲಸನ? ಆಟಕ್ಕೆ ಬರೋದಿಲ್ಲ ಅಂತ ರಾಜಪ್ಪಣ್ಣ, ಏನಾಗೈತಿ? ಅವರ ನನಗೆ ರೊಕ್ಕ ಕೊಡ್ತಿದ್ದಿದ್ದು, ಬಟ್ಟಿ ಬರಿ ಕೊಡ್ಸಿದ್ದಿದ್ದು, ಈ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದು ಅಪ್ಪಾರ್ರಿ. ಅಪ್ಪಾರ ಮತ್ತು ಮೊನ್ನೆ ಬಂದು ಹೇಳೋಗ್ಯಾರ್ರಿ. ನಾನಂಕ್ರಿ ಇನ್ಮೇಲೆ ನನಗೂ ಈ ಮನೆಗೂ ಏನು ಸಂಬಂಧ ಇಲ್ಲವ. ಮತ್ತು ನಿನಗೆ ಕೆಲಸಕ್ಕೆ ಅದು ಇದು ಏನರ ಕಮ್ಮಿ ಆಯ್ತು ಅಂದ್ರೆ ನನಗೆ ಕೇಳ್ಬೇಡ ಅಂತಂದು ಮೆಲ್ಕ. ಏನ ಇಲ್ಲಿಗೆ ಬಂದಿದ್ರ ನಿಮ್ಮ ಅಪ್ಪಾರ? ಹ್ಞೂ ರೀ, ಅದಕ್ಕೆ ರಾಜಪ್ಪಣ್ಣ ಕೆಲಸ ಬಿಟ್ಟು ಅಲ್ಲೇ ಹೋಗ್ಯಾನ್ರಿ, ಅಪ್ಪಾರ ಮನೆಗೆ ಕೆಲಸ ಮಾಡಕ್ಕೆ ಹೋಗ್ಯಾನ್ರಿ ಆತ. ಈಗ ನಾನಂತರೂ ಅಲ್ಲಿಗೆ ಹೋಗಂಗಿಲ್ಲ, ಯಾಕಂದ್ರೆ ನನ್ನ ಗಂಡನ ಮನಿನ ಇದ. ನನ್ನ ಗಂಡ್ರೆ ಏನು ಕಮ್ಮಿ ಮಾಡ್ಯಾನ್ರಿ ನನಗೆ, ಚಂದಾಗ 3 ಹೊತ್ತು ಊಟ ಹಾಕ್ತಾನೆ. ನಾನು ಯಾರ ಹೊಲಕ್ಕೆ ಹೋಗಿ ಒಂದೀಟು ಏಟ್ರ ನಾನು ರೊಕ್ಕ ಕೊಟ್ರೆ ನಾನು ನೋಡ್ಕೊತೀನಿ, ಮನೆ ಖರ್ಚು ನಡಿತೈತಿ. ನಾನು ಇನ್ನು ಬರ್ತೀನಿ ರೀ. ತೋರಿ ಆ ಟೇಬಲ್ ಮೇಲೆ ಇಟ್ಟು ನೋಡ್ರಿ ಕಿಲಿಕಾಯಿ, ಬರ್ತೀನಿ ರೀ. ನೀವು ಬಂದಿದ್ದು ನೋಡೆ ಅದನ್ನ ಹೇಳಕ್ಕಂತಾನೆ ಬಂದೆ. ಇನ್ನು ಮ್ಯಾಗ ನಾನು ಬರೋದಿಲ್ಲ ರೀ, ಆಕಿ ರಾಧವನು ಬರೋದಿಲ್ಲ ಅಂತ ಹೇಳ ನೋಡ್ರಿ. ಲೇ ನಿಂದ್ರಲೇ ಮಂಜಿ, ಎಷ್ಟು ಸೊಕ್ಕು ನೋಡು. ನಾನು ದುಡ್ಡು ತಿಂತೀನಿ ಅವರ, ಅದಕ್ಕೆ ಸೊಕ್ಕು ಜಾಸ್ತಿನೇ ರೀ ನನಗೆ. ನಾನೇನು ಬೇರೆ ನಮ್ಮ ಸಂಸಾರ ಹಾಳು ಮಾಡಿ ಅವ್ರ ಸಂಸಾರದಾಗ ಹುಳಿ ಹಿಂಡಿ ಮಕ್ಕಳು ಮರಿ ಆಲಾರ್ದಂಗೆ ಕುತ್ಕೊಂಡಿಲ್ರಿ. ನನಗೆ ಭಾಳ ರಗಡೈತಿ. ನನ್ನ ಸೊಕ್ಕು ನನ್ನ ಹತ್ರ ಇರಲ್ರಿ, ನನ್ನ ಸೊಕ್ಕು ನನ್ನ ತಿನ್ವಲ್ದಕ್ಕ. ನೀವೇನು ಯೋಚನೆ ಮಾಡಬೇಡ್ರಿ. ಅಲ್ಲ ಬೋಸುಡಿ, ಕೆಲಸ ಮಾಡಾಗಿ ನಿನಗೆ ಎಷ್ಟು ಸೊಕ್ಕೈತಲ್ಲೇ? ಅದ ಕೆಲಸ ನೀನ ಮಾಡ್ಕೆ, ನಿನಗ ಗೊತ್ತಾಗತ್ತ ನೋಡು. ಹೆಂಗಂದು ಹೇಳೋಕಳ, ಇಲ್ಲಿವರೆಗೂ ಬಂದು ಈ ಲೆವೆಲ್ಲಿಗೆ ನೀನು ಮಾತಾಡಿ ಇಲ್ಲಿಯರ್ ಸಮೇತ ತಯಾರು ಮಾಡಿಟ್ಟಿಯಲ್ಲ ನೀನು. ಗಂಡಾಗಿ ಎಷ್ಟು ಹೊಟ್ಟಿ ಉರಿಸ್ತಿದ್ದಿ ನೀನು. ಉರ್ಸ್ ನನಗೆ ಡೈವರ್ಸ್ ಕೊಡ್ತೀಯಾ? ಆತು. ನಾನೇನು ಮಾರಕ್ಕೆ ಬರಲ್ಲಲ್ಲ, ನಾನು ಒಳ್ಳೆ ಲಾಯರ್ನ ಹಿಡ್ದೀನಿ, ಗುಂಡ್ ಲಾಯರ್ನ. ನೋಡ್ತೀರ ಅಕ್ಕರ? ಲಾಯರ್ ಬರ್ರಿ ಕುಂದ್ರಿ ಸರ. ಹಾಂ ಸರ್, ನೀವು ಬಂದಿದ್ದು ಚಲೋ ಆತ್ರಿ. ಯಾಕಂದ್ರೆ ನಾನು ನಿಮ್ಮ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ, ಇಲ್ಲ ಫೋನಾರ ಮಾಡ್ಬೇಕಂದಿದ್ದೆ.
ಮತ್ತು ಈಗ ನನ್ನ ಗಂಡ ನಂಗೆ ಡೈವರ್ಸ್ ಕೊಟ್ರೆ ಮಾತ್ರ ನಾನು ಆಸ್ತಿ ಮಾಡ್ಕೋಬೋದನ್ರಿ, ನನ್ನ ಹೆಸರೇ ಮಾಡ್ಕೋಬೋದನ್ರಿ? ಹಾಂ ಹೌದಮ್ಮ. ಈಗ ಹೆಂಗಂದ್ರ ಕೋರ್ಟ್ ಆರ್ಡರ್ ಆಗುತ್ತ ಈ ತರ ಈ ಆಸ್ತಿ ಇನ್ಮೇಲೆ ಇವ್ರ ಹೆಸರಲ್ಲೇ ಅಂತಂದು, ಅವಾಗ ಮಾತ್ರ ನೀವು ನಿಮ್ಮ ಹೆಸರಲ್ಲೇ ಆಟೋಮೆಟಿಕ್ ಆಗಿ ನಿಮ್ಮ ಹೆಸರಲ್ಲೇ ಆಗ್ತಾವ. ನೀವು ಪಂಚಾಯತ್ ಹೋಗಿ ಕೊಟ್ರೆ ನಿಮ್ಮ ಹೆಸರಲ್ಲೇ ಮಾಡ್ಕೊಡ್ತಾರ. ಅಲ್ಲಿವರೆಗೂ ನಿಮ್ಮ ಹೆಸರಲ್ಲೇ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲ ಜಾಯಿಂಟ್ ಐತಿ. ಈಗ ಅವರು ನಿಮಗೆ ಕೊಟ್ಟಿನಿ ಅಂತ ಹೇಳ್ತಾರಲ್ಲ, ನಿಮ್ಮ ಗಂಡ ಬಾಯಿ ಮಾತಿಗೆ ಇಷ್ಟ ಕೊಟ್ಟಿನಿ ಅಂದ್ರೂ ಅದು ಕೊಟ್ಟಂಗಲ್ರಿ. ಅದು ನೀವು ಅನುಭವಿಸ್ಬೋದು ಆಸ್ತಿನ ಅಷ್ಟ. ನೀವು ಈ ಮನೆಗೆ ಇರ್ಬೋದು, ಹೊಲ್ದಂದ್ ಬೆಳಿನ ನೀವು ಬೆಳ್ಕೊಂಡು ತಗೊಂಡು ದುಡ್ಕೊಂಡು ತಿನ್ಬೋದು ಅಷ್ಟೇ ಹೊರತು, ಫ್ಯಾಕ್ಟ್ರಿಯಿಂದ ಬಂದ ಲಾಭನ ನೀವು ತಗೋಬಹುದು ಅಷ್ಟೇ ಹೊರತು, ನೀವು ಮಾರೋದಾಗ್ಲಿ ಅಥವಾ ಅದ್ರದ್ದ ಲಾಭನ ನೀವು ಮತ್ತದನ್ನ ಎಕ್ಸ್ಪೋರ್ಟ್ ಮಾಡೋದಾಗ್ಲಿ ಅದು ನಿಮ್ಗೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ದು ಇನ್ನೂ ಜಾಯಿಂಟ್ ಐತಿ. ಅದು ಕೋರ್ಟಿಂದ ಆರ್ಡರ್ ಆದ್ರೆ ಮಾತ್ರ ನೀವು ಅದನ್ನ ಮುಂದೆ ಮಾಡ್ಕೋಬಹುದು. ಆತಾತ್ರಿ? ಅಲ್ಲ ಸರ, ಮತ್ತೀಗ ನಮ್ಮವ್ಗ ನಮ್ಮಪ್ಪಗ ಬೇಲ್ ಅಂತೂ ಹೆಂಗ ಆಗತ್ರಿ? ಮತ್ತು ನನ್ನ ತಮ್ಮನ ಬೇಲಿಗೆ ಏನು ಮಾಡೋಣ್ರಿ ಅಂತ. ಅದೇ ಅವರು ನಿಮಗೆ ಡೈವರ್ಸ್ ಕೊಡ್ತೀನಿ ಅಂದಾರಲ್ಲ, ಕೊಡೋವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ಕಾಳಿ ಜೈಲ್ನಾಗ ಫಿಕ್ಸ್. ಈಗ ಮತ್ತೆ ಮನೆಗಷ್ಟೇ ಇರ್ಬೋದು ಅಂದ್ರೆ ಮತ್ತೆ ನನ್ನ ಹೊಟ್ಟಿ ಬಟ್ಟಿಗೆಲ್ಲ ಹೆಂಗ್ ಸರ? ಮತ್ತೇನಾರ ಅವ್ರು ನನಗೆ ಜೀವನಾಂಶ ಕೊಡ್ಬೇಕಲ್ರಿ? ನೀನೀಗ ಜೀವನಾಂಶ ಬೇಕು ಅಂತ ಒಂದು ಕೇಸ್ ಹಾಕಮ್ಮ. ನಾ ಹೇಳಿನಲ್ಲ, ಡೌರಿ ಕೇಸ್ ಹಾಕು, ಜೀವನಾಂಶ ಬೇಕು ಅಂತ ಕೇಸ್ ಹಾಕು. ಮತ್ತು ನಿನ್ ಬೇಕಲ್ಲ, ನಿನ್ ಹೊಟ್ಟಿ ಬಟ್ಟಿಗೆ ಬೇಕಲ್ಲ. ನಾ ಹೇಳ್ತೀನಿ, ಆ ಪೇಪರ್ ಮೇಲೆ ಸೈ ಮಾಡಮ್ಮ ನೀನು ಅಷ್ಟೇ. ಜೀವನಾಂಶ ಈಗ ಕೊಡ್ತಾರನ್ರಿ ನಂಗೆ? ಹೌದಮ್ಮ, ನೀನು ಜೀವನಾಂಶ ಕೊಡ್ತಾರ. ಆದ್ರೆ ನಾನೀಗ ಬಂದಿದ್ದು ನಿಮ್ಮ ಕೇಸು ಹಾಕಬೇಕು ಅಂತಲ್ಲ, ಒಂದು ವಿಷಯ ಮಾತಾಡಕ್ ಬಂದೀನಿ. ಅದೇನಂದ್ರ ನಂದು ಫೀಸ್. ಈಗ ನೀವು ನನಗೇನಾರ ನಾನು ಇಷ್ಟು ಅಂತ ಕೋಟಿ ಕಟ್ಟಬೇಕಮ್ಮ. ನಿಮ್ದು ಕೇಸ್ ತಗೋಬೇಕಂದ್ರೆ ನಂದೊಂದು ಫೀಸ್ ಅಂತ ಇರುತ್ತಲ್ಲಿ ಕಟ್ಟಬೇಕು ನಾನು ಕೋಟಿಗೆ. ಆ ಫೀಸ್ ನೀವು ಕೊಡಲೇಬೇಕು. ನಾನು ಅದನ್ನ ಬರ್ಸಕ್ಕಾಗಲ್ಲ. ಯಾಕಂದ್ರೆ ನಂದು ಒಂದು ಫ್ಯಾಮಿಲಿ ಐತಿ, ನಾನು ನನ್ನ ಸಂಸಾರ ನಡೆಸ್ಬೇಕು. ನಾನು 108 ಖರ್ಚು ಇರ್ತಾವು. ಮತ್ತೀಗ ನನಗೆ ನೀವು ಎಷ್ಟರ ಅಡ್ವಾನ್ಸ್ ಅಂತ ಸ್ವಲ್ಪ ಎಷ್ಟರ ಕೊಡಲೇಬೇಕು ನೀವು. ನಿಮ್ದೆಲ್ಲ ಮುಗಿಯೋವರೆಗೂ ಅಂದ್ರೆ ನನಗೊಂದಿಷ್ಟು ಎಷ್ಟರ ಕೊಟ್ಟರೆ ನಾನು ಮತ್ತೆ ಮುಂದೆ ಮಾಡ್ತೀನಮ್ಮ. ಅಯ್ಯೋ ಸರ, ಖರೆ ಹೇಳ್ತೀನಿ ರೀ. ನನ್ನ ಹತ್ರ ಈಗ ನನ್ನ ಬಂಗಾರ ಸಾಮಾನು ಬಿಟ್ರೆ ನಮ್ದು ಅಂತ ಏನೂ ಇಲ್ರಿ. ಈ ಮನಿನೂ ನನ್ನ ಗಂಡನ ಹೆಸರನ್ನ ಐತಂತೀರಿ. ಮತ್ತೆ ಈಗ ಆ ಬಂಗಾರನ ಮಾರಿ ನಮ್ಮ ಅವ್ವನ ನಮ್ಮ ಅಪ್ಪನ ಬಿಡಿಸ್ಕೊಂಬರಕ ನಿಮಗ ಕೊಟ್ಟಿನ್ರಿ ಆ ಕೇಸ್ನು. ಅದು ಬಿಟ್ರೆ ಬೇರೆ ನನ್ನ ಹತ್ರ ಏನೂ ಇಲ್ರಿ ಸರ. ಅಲ್ಲಮ್ಮ, ಈಗ ನಾನು ಆ ಕೇಸ್ ತಗೊಂಡಿನಿ. ನೀವು ಅದಕ್ಕೆ ನನಗೆ ಮುಂಚೆ ಅಡ್ವಾನ್ಸ್ ಕೊಟ್ಟಿರಿ, ಆ ಫೀಸು ತಗೊಂಡಿನಿ. ನಿಮ್ಮ ಅವ್ವನ ನಿಮ್ಮ ಅಪ್ಪನ ಬಿಡಿಸ್ಕೊಂಬರೋ ಜವಾಬ್ದಾರಿ ನಂದು. ಈಗ ಅದ್ರದ್ದು ಮಾತಾಡ್ತಿಲ್ಲಮ್ಮ ನಾನು. ಈಗ ನೆಕ್ಸ್ಟು ಕಾಳಿ ಬೇಲು, ಆಮೇಲೆ ನಿಮ್ಮ ಡೈವರ್ಸ್ ಕೇಸು, ನಿಮ್ಮ ಮೇಂಟೆನೆನ್ಸ್ ಇವೆಲ್ಲ ಹಾಕ್ಬೇಕಲ್ಲ, ಅದ್ರದ್ದು ನನಗೆ ಒಂದಿಷ್ಟು ಅಡ್ವಾನ್ಸ್ ಅಂತ ಕೊಡ್ರಮ್ಮ. ಅದ್ರದ್ದು ಮಾತಾಡ್ತೀನಿ ನಾನು. ಸರ, ಅದ ರೊಕ್ಕದಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಿ ಸರ. ನಿಮ್ಮ ಕಾಲಿಗೆ ಬೀಳ್ತೀನಿ. ನಾನು ನಿಜವಾಗ್ಲೂ ಬರಿಗೆ ಆಗಿನ್ರಿ ಸರ. ನನ್ನ ಗಂಡನ ನನ್ನ ಹೊಡೆದು ಹೊರಗೆ ಹಾಕ್ಯಾನ. ಮಕ್ಕಳು ಮರಿನೂ ಇಲ್ಲ. ತಂದೆ ತಾಯಿ ತಮ್ಮ ನೋಡಿದ್ರೆ ಜೈಲಾಗದಾರ. ನಾನು ಏನು ಮಾಡ್ರಿ ಸರ? ನೋಡ್ರಮ್ಮ, ನಿಮ್ಮ ಥರ ಪ್ರಾಬ್ಲಮ್ ಇರೋರು ನಮ್ಮ ಆಫೀಸಿಗೆ ದಿನಕ್ಕೆ ಒಂದು 40 ಮಂದಿ ಬರ್ತಾರೆ. ನಾ ಎಲ್ರಿಗೂ ಹಿಂಗೆ ಸಹಾಯ ಮಾಡ್ಕೊಂಡು ಹೋದ್ರೆ ನನ್ನ ಮಕ್ಕಳು ಹೊಟ್ಟೆಲ್ಲ ಅರ್ಕಲೆ ಆಗತ್ತೆ ರೀ. ನನಗೂ ಹೆಂಡತಿ ಮಕ್ಕಳು ಅದಾರಲ್ರಿ. ನೋಡ್ರಿ, ನಾನೀಗ ಒಪ್ಕೊಂಡಿರೋ ಪ್ರಕಾರ ನಿಮ್ಮ ತಾಯಿ ತಂದಿಗೆ ಬೇಲ್ ಮಾಡಿಸ್ಕೊಡ್ತೀನಿ. ಅದಕ್ಕೆ ನೀವು ಫೀಸ್ ಕೊಟ್ಟಿರಿ, ಅದ್ರೊಳಗೆ ನಾ ಮಾಡಿಕೊಡ್ತೀನಿ. ಅದು ಬೇಲ್ ಪ್ರೊಸೆಸ್ ಆಗತ್ತೆ ರೀ ಅದು. ಮತ್ತು ನಾನು ಈ ಕೇಸು ನಿಮ್ಮದು ಡೈವರ್ಸ್ ಕೇಸ್ ತಗೊಳ್ಳೋದು ಮತ್ತು ಮೇಂಟೆನೆನ್ಸ್ ಕೇಸ್ ಹಾಕೋದು ನೀವು ನಂಗೆ ರೊಕ್ಕ ಕೊಟ್ಟರು ಮಾತ್ರ ನಾನು ಅದನ್ನು ಮಾಡ್ತೀನಿ ರೀ. ಕ್ಷಮಿಸ್ರಿ, ನಾನು ಬರ್ತೀನಿ. ಸರ, ಹಂಗೆ ಮಾಡ್ಬೇಡ್ರಿ ಸರ. ಸರ, ಇಲ್ರಮ್ಮ, ನಿಜವಾಗ್ಲೂ ತಪ್ಪು ತಿಳ್ಕೊಬೇಡ್ರಿ. ನಾನು ಬಡಪಾಯಿ, ನಾನು ದುಡ್ಕೊಂಡು ತಿನ್ನವ. ನಂಗೆ ಕೊಟ್ಟರೆ ನಾನು ನಿಮ್ಮದು ಆ ಕೇಸ್ ತಗೋತೀನಿ. ಕ್ಷಮಿಸ್ರಮ್ಮ. ಇನ್ನೊಂದು 2 ದಿನ ನಿಮ್ಮ ಅವ್ಗ ನಿಮ್ಮ ಅಪ್ಪಗ ಬೇಲ್ ಆಗುತ್ತಾ, ಬರ್ತಾರೆ ಹೊರಗೆ. ಬರ್ತೀನಿ. ಅಯ್ಯೋ, ಇದು ಏನು ಕರ್ಮನಪ್ಪ. ಏನು ಮಾಡಲಿ ನಾನು?